ಎದುರಿಸಕ್ಕಾಗಲ್ಲ. ಎದುರಿಸೋದು ಇಲ್ಲ, ನಾವು ಸುಳ್ಳು ಹೇಳಿದ್ರೆ ಅದನ್ನ ವಿರೋಧ ಮಾಡೋದು ನಮ್ಮ ಹಕ್ಕು. ಮಾಡಿಯಪ್ಪ, ಅದನ್ನೇ ಮಾಡಿ. ಕೇಳ್ರಿ ಉತ್ತರ ಕೊಡುವಾಗ ಕೂತ್ಕೊಂಡು ಕೇಳ್ರಿ. ಮಧ್ಯೆ ಎದ್ನಿತ್ಗಳದು ಸಜ್ಜನಿಕೆ ಅಲ್ಲ. ಮಧ್ಯೆ ಎದ್ನಿತ್ಗಳದು ಸಜ್ಜನಿಕೆ ಅಲ್ಲ. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದಾಗ ಸತ್ಯ ಹೌದು, ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ನೋಡಪ್ಪ. ಬಸವಣ್ಣವ್ರು ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ? ಬಹಳ ಹೇಳಿದ್ದಾರೆ ಸರ್ ಅವರು. ಯಾರು ಹೇಳಿದಾರೆ ಅಂತ ಹೇಳಿ ಬಹಳ ಹೇಳಿದ್ದಾರೆ. ಯಾವ ಭಾಗದಲ್ಲಿ ಕೇಳ್ತೀರಾ ಅದನ್ನ ಹೇಳ್ತೀವಿ ಸರ್. ಸಾಮಾಜಿಕ ಸಮಾನತೆನ, ಆರ್ಥಿಕ ಇಲ್ಲ, ಆರ್ಥಿಕ ಸಮಾನಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವ್ರು ಹೇಳಿರೋದು ಇದು, ನಾನು ಹೇಳಿರೋದಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕಲ್ವಾ? ನೀವು ಸುಮ್ಮನೆ ಮಾತಾಡೋದು ಏನಪ್ಪ ಪ್ರಯೋಜನ? ಎರಡನೇ ಬಾರಿ ಸಿಎಂ ಆದ್ಮೇಲೆ ಬಸವಣ್ಣವ್ರು ಹೇಳಿದ ರೀತಿ ಮಾತುಗಳಿಲ್ಲ. ಎರಡನೇ ಬಾರಿ ಸಿಎಂ ಆದ್ಮೇಲೆ ಜನ ಹೌದು ಅಂತ ಇಲ್ಲ. ಕೂತ್ಕೊಳ್ಳಿ ಪ್ಲೀಸ್. ಸರ್, ಎರಡನೇ ಬಾರಿ ಸಿಎಂ ಆದ್ಮೇಲೆ ಹೌದು ಪ್ಲೀಸ್ ಕೂತ್ಕೊಳ್ಳಿ. ನಾನು ಈಲ್ಡ್ ಆಗಲ್ಲ ನೋಡಿ. ಅವ್ರು ಈಲ್ಡ್ ಆದಾಗ ಮಾತಾಡಿ. ನಾನು ಈಲ್ಡ್ ಆದ್ರೆ ಮಾತ್ರ ನೀವು ಎದ್ದು ಮಾತಾಡಬಹುದು. ಆಮೇಲೆ ಸಭಾಪತಿಯವರು ನಿಮಗೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್. ನಾರಾಯಣಸ್ವಾಮಿ, ನಿಮ್ ಭಾಷಣ ಕೇಳಕ್ ನಾರಾಯಣಸ್ವಾಮಿ ನೀವು ಟೆಂಪ್ಟ್ ಮಾಡಬೇಡಿ. ನಾರಾಯಣಸ್ವಾಮಿ ಈಲ್ಡ್ ಮಾಡ್ತಾ ಟೆಂಪ್ಟ್ ಮಾಡ್ತಾ ಇದ್ದೀರಿ. ಆಮೇಲೆ ನೀವು ಟೆಂಪ್ ಆಗಿ ನಾವ್ ಹೇಳ್ಬೇಕಾ ನೋಡಪ್ಪ ಸರ್. ಬಸವಣ್ಣ ಏನ್ ಮಾತಾಡ್ತೀವಿ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು? ನೀನು ಚೀಫ್ ವಿಪ್ ಆಗಿ ಸ್ಥಾನದ ಗೌರವ ಕೊಡು. ಅದಕ್ಕೆ ಎರಡನೇ ಬಾರಿಗೆ ಹೌದು ಅಂತ ಇಲ್ಲ ಜನ. ಆಮೇಲೆ ಮಾತಾಡಬಿಡಿ. ಅದಕ್ಕೆ ಮಾನ್ಯ